ಹೌದಾ? ನಿಜಾನ ಅತ್ಗೆ? ಹೌದು ಶ್ರೀಧರ್, ನಮ್ಮ ಮಹಾದೇವನ್ ಮದ್ವೆ ಆದ್ರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಹರಕೆ ಸಂಪೂರ್ಣ ಆಗದೆ ಹೋದ್ರೆ ಹೇಗಪ್ಪ ಅಂತ ತುಂಬಾ ಯೋಚನೆ ಆಗೋಗಿತ್ತು. ಆದ್ರೆ ಅಷ್ಟ್ರಲ್ಲಿ ನಮ್ ಕಾವ್ಯ ಬಂದು ಹೆಜ್ಜೆ ನಮಸ್ಕಾರ ಹಾಕಿ ಹರಕೆನ ಸಂಪೂರ್ಣ ಮಾಡಿದ್ಲು. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ನನ್ ತಂಗಿ ಕಾವ್ಯ ತಾನಾಗೆ ಬಂದು ಹೆಜ್ಜೆ ನಮಸ್ಕಾರ ಹಾಕದ್ಲಾ? ಹೌದಮ್ಮ. ನಿಜವಾಗ್ಲು ಕಾವ್ಯ ನೀವ್ ಹೇಳ್ದಾಗ ಇದೆ ಅತ್ಗೆ. ಮಾತು ಸ್ವಲ್ಪ ನೇರ, ಮನಸ್ಸು ಮಾತ್ರ ಅಪ್ಪಟ ಬಂಗಾರ. ಹೌದು ಶ್ರೀಧರ್, ನಾವೆಲ್ಲ ಕಾವ್ಯನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ಸಿಟಿ ಹುಡುಗಿ, ದೊಡ್ಡೋರ್ ಬಗ್ಗೆ ಗೌರವ ಇರಲ್ಲ, ಕುಟುಂಬದ ಬಗ್ಗೆ ಕಾಳಜಿ ಇರಲ್ಲ ಅಂತ. ಆದ್ರೆ ಅವ್ರ ನಿಜವಾದ ಕಾಳಜಿ, ನಿಜವಾದ ಗುಣ ಗೊತ್ತಾಗದ್ದು ಇಂಥ ಒಂದ್ ಸಂದರ್ಭ ಬಂದಾಗ್ಲೇನೆ. ನಿಜ ಅತ್ಗೆ. ಶ್ರೀಧರ್, ನಮ್ ಮಹಾದೇವನ್ ಸಿರಿ ನೋಡ್ಬೇಕಾಗಿತ್ತು. ಹೆಂಡತಿ ಬಿಸ್ಲಲ್ಲಿ ನಡೆದ್ರೆ ಎಲ್ಲವಳ ಕಾಲ್ ಸುಡತ್ತೆ ಅಂತ ಕಾಲಡಿಗೆ ನೀರ್ ಹಾಕಿದೇನು, ಅವಳ ನೆತ್ತಿಗೆ ಬಿಸಿಲು ತಟ್ಟಬಾರ್ದು ಅಂತ ಬಾಳೆ ಎಲೆನ ಛತ್ರಿ ತರ ಹಿಡ್ಕೊಂಡೇನು. ಅಪ್ಪಪ್ಪಾ, ಅದು ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರ್ಲಿಲ್ಲ ನನಗೆ. ಅತ್ಗೆ, ಅಂತೂ ನಮ್ಮ ಹುಲಿಗೆ ಹೆಂಡತಿನ ಕಾಳಜಿ ಮಾಡೋ ಬುದ್ಧಿ ಬಂದಂತಾಯ್ತು. ಅಪ್ಪ, ಈ ಸಮಯದಲ್ಲಿ ನಾನಲ್ಲಿ ಇರ್ಲಿಲ್ವಲ್ಲ, ಎಂತ ದೃಶ್ಯ ಮಿಸ್ ಆಗೋಯ್ತತ್ಗೆ. ನೋಡಿ, ನೆನೆದರ ಮನದಲ್ಲಿ ಅಂತ ಅವನೇ ಬಂದ ನೋಡಿ. ಬಾರಪ್ಪ ಹುಲಿ, ಬಾ. ಏಯ್, ಆಟ ಚಿಕ್ಕ ಕೆಲ್ಸಕ್ಕೆ ಆಟ ಒಂದ? ಹಾ, ಸರಿ ಬಿಡು, ಎಲ್ಲ ಸರಿಯಾಗಿ ಮಾಡೋ ತಾನೆ. ನಮಸ್ಕಾರ ಗುರುಗಳೇ. ಇವಾಗಲೇ ಕಳಿಸ್ತೀನಿ. ಹಾ, ನಮಸ್ಕಾರ. ಎಲ್ಲ ಲೆಕ್ಕ ಬರೆದಿಟ್ಬಿಡ್ಬೇಕು. ಅಯ್ಯಯ್ಯ ಚಿಕ್ಕಪ್ಪ, ಸಾರಿ, ನಾನು ಯಾವುದೋ ಗುಂಗಲ್ಲಿ ಗಮನಿಸ್ಲಿಲ್ಲ. ಹೌದಪ್ಪ, ಗುಂಗು ನಮ್ಮ ಕಡೆ ಎಲ್ಲಿರುತ್ತೆ ಹೇಳು? ಏನಿದ್ರು ನಿನ್ನ ಗುಂಗು, ನಿನ್ನ ಜೀವ ಎಲ್ಲ ಬೇರೆ ಕಡೆಗೇನೆ. ಹೌದು, ಛತ್ರಿಯಲ್ಲಿ ಬಿಟ್ಟು ಬಂದೆ ಹುಲಿ. ಛತ್ರಿನ? ಯಾವ ಛತ್ರಿ ಚಿಕ್ಕಪ್ಪ? ಅದೇ ಅಪ್ಪ, ನಿನ್ನ ಹೆಂಡತಿ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡುವಾಗ ನೆತ್ತಿ ಸುಡಬಾರ್ದು ಅಂತ ಹಿಡ್ಕೊಂಡಿದ್ದಾಳ, ಆ ಛತ್ರಿ ಅಪ್ಪ. ಯಾಕೆ ಹಿಂಗ್ ನಗ್ತಾ ಇದ್ದೀರಾ? ಹುಲಿ, ಛತ್ರಿಯಲ್ಲಿ ಬಿಟ್ಟು ಬಂದೆ ಅಂತ ಹೇಳಪ್ಪ. ಚಿಕ್ಕಪ್ಪ, ಛತ್ರಿನೂ ಇಲ್ಲ ಕತ್ರಿನೂ ಇಲ್ಲ, ನೀವು ಸುಮ್ಮನೆ ರೀ. ಫೋನ್ ಬಂತು. ಹಲೋ. ಹಾ, ದೇವ್ರೆ, ಕೊನೆಗೂ ನನ್ನ ತಂಗಿ ಕಾವ್ಯ ನಿಧಾನಕ್ಕೆ ಮನೆಗೆ ಹೊಂದ್ಕೋತಾ ಇದ್ದಾಳೆ. ಅವಳು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನನ್ನಿಂದ ಅವಳ ಬದುಕು ಇದ್ದಕ್ಕಿದ್ದಾಗೆ ಬೇರೆ ತಿರುವು ತಗೊಂಡ್ಬಿಡ್ತು. ಆ ತಿರುವು ಅವಳಿಗೆ ಒಳ್ಳೇದನ್ನೇ ಮಾಡ್ಬೇಕು. ಅವಳ ಜೀವನ ತುಂಬಾ ಸಂತೋಷವಾಗಿರ್ಬೇಕು. ನಿದ್ದೆ ಗೊತ್ತೈತೆ, ಬೇಗ ಚಾಪೆ ತಿಮ್ಮ ತಗೊಂಡಂಗೆ ಮಲ್ಗ್ಬಿಡ್ಬೇಕು. ಪಾಪ, ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಬಲೆ ಸುಸ್ತಾಗೋಗಿರ್ಬೇಕು. ಆರಾಮಾಗಿ ಮನೆ ಕಳೆ. ನಾನೇನಾರ ಇವಾಗ ಸದ್ದು ಮಾಡಿ ಇವಳಿಗೆ ಎಚ್ಚರ ಆಗ್ಬಿಟ್ರೆ ಆಟೆಯ. ಈ ಕಾಡ್ ರಾಕ್ಷಸಿ ನನ್ನ ಬಾಯಲ್ಲಿ ಯಾರು ತುಪ್ಪತ್ಬಿಡ್ತಾಳೆ. ಅಪ್ಪ, ಸತ್ಯ ಬಚಾವದೆ, ಆ ದೇವರೇ ಕಾಪಾಡ್ಬಿಟ್ಟ.
ಅಯ್ಯೋ ಪಾಪ ಕಾಲ್ಗೆಲ್ಲ ಬೊಬ್ಬೆ ಎದ್ಬಿಟ್ಟವೆ. ಬಿಸಿಲಲ್ಲಿ ಚಪ್ಪಲಿ ಹಾಕಳ್ದೆ ನಡೆದ ಅಭ್ಯಾಸ ಇಲ್ಲ ಅನಿಸ್ತದೆ. ಪಾಪ ಅಮ್ಮಂಗೋಸ್ಕರ ನಡೆದು ನಡೆದು ಬೊಬ್ಬೆ ಎಬ್ಬಿಸ್ಕೊಂಡ್ಬಿಟ್ಟವಳೆ. ಪಾಪ ಎಷ್ಟು ನೋವಾಯ್ತು ಅದು ಏನೋ. ರಾಮ್, ಯಾಕೋ ಇಷ್ಟು ಲೇಟು? ಅದೆಲ್ಲ ನಿನಗೆ ಯಾಕೆ? ಕೆಲ್ಸ ಆಯ್ತು, ಲೇಟ್ ಆಯ್ತು. ಅಲ್ಲ, ಕೋಪ ಬರ್ಲಿ ಅಂತ ಕೇಳಿಲ್ಲ, ಸುಮ್ನೆ ಕೇಳ್ದೆ. ರಾಮ್, ನೀನ್ ಡಾಕ್ಟರ್ ಕೊಟ್ಟಿನ ಒಗ್ದಿ ಇಸ್ತ್ರಿ ಮಾಡಿಟ್ಟಿದೀನಿ ಕಣೋ, ನಾಳೆಯಿಂದ ನೀನ್ ಹಾಕೊಂಡು ಹೋಗ್ಬೋದು, ಸರಿನಾ? ಆಮೇಲೆ ಇನ್ಮೇಲೆ ನಿನ್ ವಸ್ತು ಅಲ್ಲ, ನಾನು ಏನು ಮುಟ್ಟಲ್ಲ. ನಿಮ್ಗೆ ಇಷ್ಟ ಆಗದಿರೋದು ಯಾವ ಕೆಲ್ಸನೂ ಮಾಡಲ್ಲ ಕಣೋ, ಸರಿನಾ? ಸರಿ, ಊಟಕ್ಕೆ ಇಟ್ಕೊಡ್ತೀನಿ, ಬಾ ಊಟ ಮಾಡುವಂತೆ. ನನಗೇನು ಊಟ ಬೇಡ, ನನಗೆ ಹಸುವಿಲ್ಲ. ಹಸುವಿಲ್ಲ ಅಂದ್ರೆ ಹೇಗೋ? ಆಮೇಲಾದ್ರೂ ಹೊಟ್ಟೆ ಹಸುವಾಗತ್ತೆ. ಹೊತ್ತಲ್ದೊತ್ತಲ್ ಊಟ ಮಾಡಿದ್ರೆ ಮತ್ತೆ ಹೊಟ್ಟೆ ಕೆಡುತ್ತೆ. ಒಂದೆರಡು ತುತ್ತು ತಿನ್ನು ಬಾ. ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೊರಡು ಇಲ್ಲಿಂದ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ರಾಮ್? ಕೆಲ್ಸದಲ್ಲಿ ಏನಾದ್ರು ಟೆನ್ಷನಾ? ಇರಿಟೇಟ್ ಮಾಡೋದು ಅಂದ್ರೆ ಅಷ್ಟಿಷ್ಟನಾ ನಿನಗೆ? ಹೊರಡು ಇಲ್ಲಿಂದ, ನಾನು ಫ್ರೆಶ್ ಅಪ್ ಆಗ್ಬೇಕು. ಒಂದೆರಡು ತುತ್ತು ತಿನ್ನು. ಹೇಯ್, ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೊರಡು ಇಲ್ಲಿಂದ. ಏನಾಯ್ತು? ನನ್ ಮಗ ನಿನ್ನ ರೂಮಿಂದ ಆಚೆ ಇನ್ನೇನು ಮಾಡಿರ್ತಾನಕ್ಕ? ನಮ್ಮ ರಾಮ್ಗೆ ಇವಳು ನೋಡಿದ್ರೆ ಸ್ವಲ್ಪನೂ ಇಷ್ಟ ಇಲ್ವಲ್ಲ. ಇವತ್ತು ಅಣ್ಣನ್ಗೆ ಇರಿಟೇಟ್ ಆಗೋ ಹಾಗೆ ಏನಾದ್ರೂ ಮಾಡಿರ್ತಾಳೆ ಅಮ್ಮ, ಅದಕ್ಕೆ ಅಣ್ಣ ರೂಮಿಂದ ಆಚೆ ಹಾಕಿರೋದು. ಇಲ್ಲಪ್ಪ, ನೀವ್ ಅನ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ. ನನ್ ರಾಮ್ ಅಂತವನು ಅಲ್ವೂ ಅಲ್ಲ. ಇದನ್ನ ಹಚ್ಚಿದ್ರೆ ಗಾಯ ವಾಸಿ ಆಯ್ತದೆ ಅಂತ ಅಮ್ಮ ಹೇಳ್ತಿದ್ಲು. ಅಂದು ಹೇಳ್ದು ಏನಾರ ಇರಲಿ, ಪಾಪ ಅಮ್ಮಂಗೋಸ್ಕರ ಹರಕೆ ತೀರ್ಸೋಕ್ಕೋಗಿ ಕಾಲಕ್ಕೆ ಬೊಬ್ಬೆ ಬರ್ಸ್ಕೊಂಡವಳೆ. ಒಬ್ಬ ಒಳ್ಳೆ ಮಗನಾಗಿ ಅದನ್ನು ಗುಣಪಡಿಸೋದು ನನ್ನ ಕರ್ತವ್ಯ. ಯಪ್ಪ, ಸದ್ ಮಾಡ್ದಂಗೆ ಹಚ್ಬಿಡ್ತೀನಿ. ಇವಳಿಗೆ ಏನಾರ ಎಚ್ಚರ ಆದರೆ ಆಕಾಶ ಭೂಮಿ ಒಂದು ಮಾಡ್ಬಿಡ್ತಾಳೆ. ಯಪ್ಪ, ಉಳ್ಕಂಡೆ ನಾನು. ದೇವ್ರೆ,
ನನ್ನ ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ. ಆದ್ರೆ ಈ ಕಾಡು ರಾಕ್ಷಸಿ ಬಾಯಿಗೆ ಮಾತ್ರ ಬಲೇ ಎದುರ್ಕತೀನಿ. ಈ ಔಷಧಿ ಹಚ್ಚೋವಷ್ಟಕ್ಕತ್ತು ಅವಳಿಗೆ ಎಚ್ಚರ ಆಗದಿರಂಗೆ ನೋಡ್ಕೊಳಪ್ಪ. ನನ್ನ ಜೀವನ ನಿನ್ನ ಕೈ ಕೊಟ್ಟು ಈ ಸಾಹಸ ಮಾಡ್ತೀವಿ, ನನ್ನ ಕಾಪಾಡು. ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ, ಧ್ಯಾನಿಸು ದೇವರೇ ಸೋಲುವ ರೀತಿ, ಬಾಗಲಿ ಮಾಗಲಿ ಜೀವ ಇನ್ನೊಮ್ಮೆ ಓ ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ. ಮನೆ ಕಂಡಾಗ ಒಳ್ಳೆ ಮಗು ತರ ಕಾಣ್ತಾಳೆ. ದಿನಪೂರ್ತಿ ಹಿಂಗೆ ಇದ್ಬಿಟ್ರೆ ಬಲೆ ಚೆಂದಾಗಿರ್ತದಲ್ವಾ? ಆದ್ರೆ ಹಂಗಾಗಲ್ವೇ? ಹಂಗೇನಾದ್ರು ಆದ್ರೆ ಇವಳಿಗೆ ನಾನು ಕಾಡು ರಾಕ್ಷಸಿ ಅಂತಾನೆ ಇರ್ಲಿಲ್ವೇ? ಇನ್ನೊಂದು ಚೋರು ಹಚ್ಬಿಟ್ರೆ ಮುಗೀತು. ಸುಯಿ ಅಂತ ಎಸ್ಕೇಪ್ ಆಗಿ ಪ್ರಾಣ ಉಳಿಸ್ಕೊಂಡ್ಬಿಡ್ತೀನಿ. ಏನ್ ಮಾಡ್ತಿದ್ಯಾ? ದೇವ್ರೆ, ಸತ್ತೆ ನಾನು. ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್? ಒಂಟಿ ಹುಡುಗಿ ರೂಮಲ್ಲಿ ಮಲಗಿದ್ದಾಗ ಹೀಗೆ ನುಗ್ಬರ್ಬಾರ್ದು ಅಂತ ಗೊತ್ತಾಗೋದಿಲ್ವಾ? ಏಯ್, ನಾನೇನ್ ಮಾಡ್ತಾ ಇದ್ದೀನಿ? ನಿನ್ನ ಕಾಲ್ಗೆಲ್ಲ ಬೊಬ್ಬೆ ಆಗಿತ್ತು ಅಂತ ಎಣ್ಣೆ ಹಚ್ತಾ ಇದ್ದೆ ಅಷ್ಟೇ. ನೋಡಿಲಿ ನವಿಲುಗರಿ, ಇದು ನೀಲಗಿರಿ ಎಣ್ಣೆ ಅಷ್ಟೇ ಅಷ್ಟೇ, ಇನ್ನೇನಿಲ್ಲ. ಅದೇನೋ ಅಂದಲ್ಲ ಬಾಗ್ಲು ನುಗ್ಗಿ ಪಗ್ಗಿ ಅಂತ, ಹಂಗೆಲ್ಲ ಏನಿಲ್ಲ. ನಾನು ಬಲೆ ಒಳ್ಳೆ ಹುಡುಗ. ಒಳ್ಳೆ ಹುಡುಗರ ಲಕ್ಷಣನ ಇದು? ಒಂಟಿ ಹುಡುಗಿ ರೂಮಲ್ಲಿ ಮಲಗಿದ್ದಾಗ ಅವಳು ಪರ್ಮಿಷನ್ ಇಲ್ಲದೆ ಬರಬಾರ್ದು ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿನ್ಗೆ? ಇದಕ್ಕಿದ್ದ ಹಾಗೆ ನುಗ್ಗೋದು ಅಲ್ದೆ ನನ್ ಕಾಲ್ಗದೇನೋ ಎಣ್ಣೆ ಬೇರೆ ಹಚ್ತಿದ್ಯಾ? ಅಮ್ಮ ತಾಯಿ, ಇವಾಗ ನಾನು ಏನ್ ಮಾಡಬಾರ್ದು ಮಾಡಿದೆ ಅಂತ ಸೂರ್ ಕಿತ್ತೋಗಂಗ್ ಬೈತಾ ಇದ್ಯಾ? ಏನೋ ಪಾಪ ಕಾಲ್ಗೆ ಗಾಯ ಆಗೈತೆ, ಎಣ್ಣೆ ಹಚ್ಚನ ಅಂತ ಹಚ್ತಾ ಇದ್ದೆ. ದೇವ್ರೆ, ಇವಳು ತವ ಮಾನವೀಯತೆಗೂ ಬೆಲೆ ಇಲ್ವಲ್ಲಪ್ಪ. ಮಾನವೀಯತೆ ತೋರ್ಸು ಅಂತ ಕೇಳಿದ್ನ ನಾನು. ಯಾರ ಹೇಳಿ ಕೇಳಿ ತೋರ್ಸೋದಲ್ಲ ಅದು. ಅದಕ್ಕೆ ನಂತರ ದೊಡ್ಡ ಮನ್ಸಿರ್ಬೇಕು, ಆದಾಗ ಅದೇ ಬರ್ತದೆ. ಅದೆಲ್ಲ ನಿನಗೆಲ್ಲ ಅರ್ಥ ಆಯ್ತದ? ಇವಳು ಅರ್ಥ ಆಗಂಗಿದ್ದಿದ್ರೆ ಯಾಕೆ ಹಿಂಗ್ ಸೂರ್ ಕಿತ್ತೋಗಂಗ್ ಕಿರ್ಚ್ಕೊತಾ ಇದ್ದೆ? ನೀನ್ ಮಾಡಿರೋ ಸೆನ್ಸ್ಲೆಸ್ ಕೆಲ್ಸಕ್ಕೆ ಬೈದೆ ಏನು ದೊಡ್ಡ ಗನಂದಾರಿ ಕೆಲಸ ಮಾಡಿದ್ಯಾ ಅಂತ ಸನ್ಮಾನ ಮಾಡ್ಬೇಕಿತ್ತಾ? ನೀನ್ ಮಾಡ್ತೀನಿ ಅಂದ್ರು ಬೇಡ ಕಣವ ತಾಯಿ. ನೀನ್ ಕೇಳಿದ್ರು ನಾವೇನ್ ಸನ್ಮಾನ ಮಾಡೋದಿಲ್ಲ ಸರ್. ನನ್ ನಿದ್ದೆ ಎಲ್ಲ ಹಾಳು ಮಾಡ್ದೆ. ನನ್ ಪಿತ್ತ ನಿದ್ದೆಗೆ ಇರಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು. ಹೋಯ್ತೀನಿ ಬಿಡು. ನನಗೂ ಏನ್ ಈ ಕಾಡು ರಾಕ್ಷಸಿ ಮುಖ ನೋಡ್ಕೊಂಡು ಇಲ್ಲೇ ಕೂತ್ಕೊಳಕ್ ಆಸೆನಾ? ಹೋಯ್ತೀನಿ. ಏನು ನನ್ನ ಕಾಡು ರಾಕ್ಷಸಿ ಅಂತ್ಯ? ನಿಂಗೆ ಆಯ್ತು, ಸಮಾಧಾನ ಸಮಾಧಾನ. ಕಾನೂನು ಕೈ ತಗೋಬೇಡ ನೀನು. ನನ್ಗೆ ಹೊಡಿತ್ಯಾ? ಹಿಂಗೆ ಮಾಡ್ತಾ ಇರು. ಹೋಗ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿನ್ ಮೇಲೆ. ಹೋಗು. ಏನು ಮಾಡ್ತಾ ಇದೆಯಾ ಮಗ್ನೆ? ಇನ್ನು ನಿದ್ದೆ ಮಾಡಿಲ್ವಾ? ಇಲ್ಲ ಅಮ್ಮ. ನನ್ಗಿವತ್ ನಿಜವಾಗ್ಲೂ ಸಮಾಧಾನ ಆಯ್ತು ಮಗ್ನೆ. ನಿನ್ಗೂ ನನ್ ಥರಾನೇ ಸಿಟ್ಟು ರೋಷ ಎಲ್ಲ ಇದೆ ಅಂತ ಗೊತ್ತಾಯ್ತು. ಹೌದು ರಾಮ್, ಇವತ್ತು ನೀನು ಮಾಡಿರೋದು ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರಾ ನೀವು? ನನಗೊಂದು ಅರ್ಥ ಆಗ್ತಿಲ್ಲ. ನೀನ್ ಆ ಪ್ರೇಮನ್ನ ರೂಮಿಂದ ಆಚೆ ಹಾಕದಿಯಲ್ಲ, ಅದನ್ನ ನಾವು ನೋಡಿದ್ವಿ ಕಣೋ. ನೀನ್ ಮಾಡಿದ ಕೆಲಸ ಸರಿಯಾಗೇ ಇದೆ. ನೀನ್ ಈ ಕೆಲ್ಸನ ಇವತ್ತಲ್ಲ, ನಿನ್ ಕೈಲಿ ಬಲವಂತವಾಗಿ ತಾಳಿ ಕಟ್ಟಿಸ್ಕೊಂಡ್ಲಲ್ಲ, ಆವತ್ತೇ ಮಾಡ್ಬೇಕಾಗಿತ್ತು. ಹಾಗ್ ನೋಡೋದಾದ್ರೆ ಅವಳನ್ನ ರೂಮಿಂದ ಅಲ್ಲ, ಈ ಮನೆಯಿಂದನೇ ಆಚೆ ಹಾಕ್ಬೇಕು. ಹೌದು ರಾಮ್, ನಿನ್ನ ಮೋಸ ಮಾಡಿ ಮದುವೆ ಆಗಿರೋ ಹುಡುಗಿ ಅವಳು. ಅಂಥೋಳ್ನ ಮನೇಲಿ ಇಟ್ಕೊಳ್ಳೋದ್ಕಿಂತ ಆಚೆ ತಳ್ಳೋದೆ ವಾಸಿ ಅಣ್ಣ. ಮಗ್ನೆ, ನೀನ್ ಅವಳಿಗೆ ಅವಕಾಶ ಕೊಟ್ಟಷ್ಟು ಈ ಮನೇಲಿ ಎಲ್ರ ಜೊತೆ ಬೆರೆತ್ಕೊಂಡ್ ಬಿಡ್ತಾಳೆ. ಅದಕ್ಕೆ ಅವಕಾಶ ಕೊಡ್ಲೇಬಾರ್ದು. ಬಾ, ಈಗ್ಲೇ ಹೋಗಿ ಅವಳನ್ನ ಈ ಮನೆಯಿಂದ ಆಚೆ ಹಾಕು. ನಿನಗೆ ನಾವು ಸಪೋರ್ಟ್ ಮಾಡ್ತೇವೆ. ಇನ್ನು ಎಷ್ಟು ದಿವಸ ಅಂತ ನಿನ್ ಕೋಪನ ತಡ್ಕೋತೀಯ ರಾಮ್? ಮೋಸ ಮಾಡಿರೋರನ್ನ ಕಣ್ಮುಂದೆ ಇಟ್ಕೊಂಡು ಜೀವನ ಮಾಡಕ್ಕಾಗತ್ತಾ? ಅದು ಅಲ್ಲದೆ
ನಿನ್ನ ಮೇಲೆ ಇಲ್ದಿರೋ ಅಪವಾದ ಹೊರಿಸಿ ಇಡೀ ಊರ್ ಜನರ ಮುಂದೆ ಮರ್ಯಾದೆ ತೆಗೆದೋಳು. ನೋಡು ರಾಮ್, ಇವಾಗ ಹೇಗೋ ನೀನು ಕೋಪದಲ್ಲಿದ್ಯಾ. ಇದೇ ರೋಷದಲ್ಲಿ ಈಗಲೇ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡು. ಮಗನೇ, ನಿನ್ ಮನ್ಸಲ್ಲೂ ಇದೇ ಓಡ್ತಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನ್ ಒಳ್ಳೆಯವಳು ಕಣೋ. ಅದಕ್ಕೆ ನಿನ್ ಸಿಟ್ಟನ್ನ ಸಹಿಸ್ಕೊಂಡು ಅವಳನ್ನ ಸಹಿಸ್ಕೊತಾ ಇದ್ಯಾ. ನಿನ್ನ ತಾಳ್ಮೆ ಸಹನೆ ಇಂಥವ್ರಿಗಲ್ಲ ಕಂದ, ಇಂಥವ್ರಿಗಂತೂ ಅಲ್ವೇ ಅಲ್ಲ. ಬಾರೋ ಬಾ, ಈಗ್ಲೇ ಹೋಗಿ ಅವಳನ್ನ ಈ ಮನೆಯಿಂದ ಆಚೆ ಹಾಕು ಬಾ. ಯಾಕೋ ಕೂತ್ಕೊಂಡ್ಬಿಟ್ಟೆ? ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ಓ, ನಿನ್ ದೊಡ್ಡಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ಯೇನೋ? ಅವ್ರನ್ನ ಬಿಟ್ಟು ಹಾಕು. ನಿನ್ ಹೆತ್ತಮ್ಮ ನಾನ್ ಹೇಳ್ತಾ ಇದ್ದೀನಿ, ನನ್ ಮಾತ್ ಕೇಳು. ಆ ಪ್ರೇಮ ನಿನ್ಗೆ ಮೋಸ ಮಾಡ್ದವಳು. ಇನ್ನು ಎಷ್ಟು ದಿನ ಅಂತ ಸಹಿಸ್ಕೋತೀಯ? ನೀನೇನು ಹೆದರ್ಕೋಬೇಡ. ನಿನ್ ದೊಡ್ಡಮ್ಮ ಅಡ್ಡ ಬಂದ್ರೆ ನಾನ್ ನೋಡ್ಕೋತೀನಿ. ಎದ್ದೇಳು, ಈಗ್ಲೇ ಹೋಗಿ ಆ ಪ್ರೇಮನ ಈ ಮನೆಯಿಂದ ಆಚೆ ಹಾಕು. ಯಾಕೋ ಕಲ್ಬಂಡೆ ತರ ಕೂತಿದ್ಯಾ? ಎದ್ದೇಳು, ಈಗ್ಲೇ ಆ ಪ್ರೇಮನ ಮನೆಯಿಂದ ಆಚೆ ಹಾಕು. ಕಲ್ಯಾಣಿ ಅಮ್ಮ ಏನ್ ಮಾಡ್ತಾರೋ ಅಂತ ಹೆದರ್ಕೋಬೇಡ. ನೀನ್ ಅನ್ಕೊಂಡಂಗೆ ಅವ್ರು ನಿಂಗೆ ಭಾರಿ ಒಳ್ಳೇದೇನು ಮಾಡಿಲ್ಲ. ಅವ್ರಿಗೆ ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಿನ್ ಜೊತೆಗೆ ನಾವಿದ್ದೀವಿ. ಹೌದು ಅಣ್ಣ, ನಾವ್ ಯಾವಾಗ್ಲೂ ನಿನಗೆ ಸಪೋರ್ಟ್ ಮಾಡೋದು. ಅಯ್ಯೋ, ಇನ್ನು ಯಾಕೋ ಹಿಂಜರಿತಿದ್ಯಾ? ಎದ್ದೇಳು ರಾಮ್. ಕೈ ಬಿಡಮ್ಮ. ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಸೆನ್ಸ್ ಇದೆಯಾ? ಒಂದು ಹುಡುಗಿನ ಇಷ್ಟೊತ್ತಿನಲ್ಲಿ ಮನೆಯಿಂದ ಆಚೆ ಹಾಕು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ಹೇಗ್ ಮನ್ಸು ಬರುತ್ತಮ್ಮ? ನೀನ್ ಕಿಡ್ನಾಪ್ ಮಾಡಿ ತಾಳಿ ಕಟ್ಟದೆ ಅಂತ ಕತೆ ಹೇಳಿ ನಿನ್ ಜೀವನನೇ ಹಾಳು ಮಾಡ್ದವಳು ಕಣೋ ಅವಳು. ಹಾಗಂತ ನಾನು ಏನ್ ಬೇಕಾದ್ರೂ ಮಾಡ್ಬೋದಮ್ಮ? ಏನಮ್ಮ ಹೇಳ್ತಿದ್ಯಾ ನೀನು? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಅವಳ ಮನೆಯಿಂದ ಆಚೆ ಹಾಕು ಅಂತ ಒತ್ತಾಯ ಮಾಡ್ತಾನೆ ಇದ್ದೀರಾ. ನನ್ ದೊಡ್ಡಮ್ಮ ಯಾವತ್ತೂ ನನ್ನ ಆ ರೀತಿ ಬೆಳೆಸಿಲ್ಲ. ಮಾತುಗೂ ದೊಡ್ಡಮ್ಮ ಅಂತ ಈ ಹೆತ್ತಮ್ಮನ್ ಕಾಳಜಿ ನಿನಗೆ ಯಾವತ್ತೂ ಅರ್ಥನೇ ಆಗಲ್ವಾ? ನಿನ್ ಕಾಳಜಿ ನಂಗೆ ಅರ್ಥ ಆಗಲ್ಲ ಅಂತ ಅಲ್ಲ ಅಮ್ಮ, ನಿನಗೋಸ್ಕರ ಈ ತರ ಎಲ್ಲ ಮಾಡೋದಕ್ಕಾಗಲ್ಲ ನನಗೆ. ನನಗೆ ನಂದೇ ಆದಂಥ ವ್ಯಕ್ತಿತ್ವ ಇದೆ, ನಂದೇ ಆದಂಥ ಮಾರಲ್ಸ್ ಇದೆ. ಪ್ರೇಮ ತಪ್ಪು ಮಾಡಿರ್ಬೋದು, ಹಾಗಂತ ನನ್ನ ವ್ಯಕ್ತಿತ್ವನ ಬಿಟ್ಟು ನಾನು ನಡೆಯೋದಕ್ಕಾಗಲ್ಲ. ರಾಮ್, ನೀನು ಇಷ್ಟೊಂದು ಒಳ್ಳೆಯವನಾಗಿದ್ರೆ ತುಂಬ ಕಷ್ಟ ಕಣೋ. ಎಲ್ಲರೂ ನಿನ್ಗೆ ಮೋಸ ಮಾಡ್ತಾರೆ. ಇವಾಗ ಆಗಿರೋದು ಸಾಲ್ದ? ಇವನಿಗೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ ಬಿಡು ಕಿಟ್ಟಿ. ಇವನ್ ಮಾತ್ರ ತನ್ನ ದೊಡ್ಡಮ್ಮನ್ ಬಿಟ್ಕೊಡಲ್ಲ. ಅವ್ರು ತನ್ನ ಕೈಯಾರೆ ಇವನ್ ಜೀವನನ ಹಾಳು ಮಾಡಿದ್ರು. ಇವನಿಗೆ ಅವರೇ ದೇವ್ರು, ಅವರೇ ದೈವ.
ನಾನ್ ಏನು ಹೇಳಿ ಪ್ರಯೋಜನ ಇಲ್ಲ. ರಾಮ್, ಅಮ್ಮನ್ ತುಂಬಾ ಬೇಜಾರು ಮಾಡ್ತಿದ್ಯಾ ಕಣೋ. ಅಮ್ಮನ ಮಾತು ಕೇಳು, ನಿನ್ ತುಂಬಾ ಒಳ್ಳೇದಾಗತ್ತೆ. ಆ ನಿನ್ ದೊಡ್ಡಮ್ಮನ ಮಾತು ಕೇಳಿ ಕೇಳಿನೇ ನಿನ್ಗಿಂತ ಪರಿಸ್ಥಿತಿ ಬಂದಿರೋದು. ಹೌದು ಅಣ್ಣ, ಅಮ್ಮ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚಿಸ್ತಾರೆ, ನಿನ್ಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ಆದ್ರೆ ದೊಡ್ಡಮ್ಮ ಹಂಗಲ್ಲ. ನಿಮ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಮುಂದೆ ದೊಡ್ಡಮ್ಮನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ಕೋಪದಲ್ಲಿ ನಾನೇನಾದರೂ ಮಾತಾಡೋಕ್ಕೂ ಮುಂಚೆ ಇಲ್ಲಿಂದ ಹೊರಡಿ.